ಅಳಿವಿಲ್ಲ ಅಂತ ಹೇಳ್ಯಾನ. ಆದ್ದರಿಂದ ಈ ಸ್ಥಾವರ ಲಿಂಗಗಳನ್ನು ಪೂಜೆ ಮಾಡಬೇಡ ಅಂತ ಹೇಳ್ಯಾರ ಅಂತ ಹೇಳಿದ್ರು. ಇಷ್ಟೇ ಅಲ್ಲ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವವರನ್ನ ಮೆಟ್ಟಿನಿಂದ ಹೊಡಿಬೇಕು ಅಂತ ಶರಣರು ಹೇಳ್ಯಾರ ಅಂತ ಹೇಳ್ತಾರೆ ಇವರು. ಅಂಬಿಗರ ಚೌಡಯ್ಯನವರು ವಚನ ಹೇಳ್ತಾರೆ ಇದನ್ನು. ಇಂತಹ ಪ್ರಾಸಂಗಿಕ ಮಾತುಗಳನ್ನು ತಗೊಂಡು ಆಸ್ತಿಕತೆಯನ್ನ ಹಾಳು ಮಾಡೋದು. ಒಂದು ವೇಳೆ ಬಸವಣ್ಣವರು ಹೀಗೆ ಮಾಡಿದ್ರು ಅಂತಂದ್ರೆ ನನ್ನ ಪ್ರಶ್ನೆ ಅವರಿಗೆ ಏನು ಅಂದ್ರೆ, ಸೊನ್ನಲಾಪುರದ ಸಿದ್ದರಾಮೇಶ್ವರರು ಕಲ್ಯಾಣದಿಂದ ಏನು ಹೊಂಟರು, ನೇರವಾಗಿ ಸೊಲ್ಲಾಪುರಕ್ಕೆ ಬಂದರು. 68 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದರು, 68 ದೇವಾಲಯಗಳನ್ನು ಪ್ರತಿಷ್ಠಾಪನೆ ಮಾಡಿದರು. ಇವತ್ತಿನ ದಿವಸನೂ ಸಹಿತ ಸಂಕ್ರಮಣದೊಳಗೆ ನಂದಿ ಕೋಲಿನ ಯಾತ್ರೆ 68 ಲಿಂಗಗಳಿಗೆ ಪ್ರದಕ್ಷಿಣೆ ಹಾಕಿ ಬರ್ತದೆ. ಒಂದು ವೇಳೆ ಬಸವಣ್ಣವರು ಅಥವಾ ಬಸವಾದಿ ಶರಣರು ಸ್ಥಾವರ ಲಿಂಗಗಳನ್ನು ವಿರೋಧಿಸಿದ್ರೆ ಬಸವಣ್ಣವರು ಕಲ್ಯಾಣ ಬಿಟ್ಟು ಮತ್ತೆ ಎಲ್ಲಿ ಬೇಕಾದಲ್ಲಿ ಆಗಿತ್ತು. ಕೂಡಲ ಸಂಗಯ್ಯಪ್ಪನ ಹತ್ರನ ಯಾಕೆ ಹೋದ್ರು? ಅಕ್ಕ ಮಹಾದೇವಿ ಶ್ರೀಶೈಲ ಮಲ್ಲಿಕಾರ್ಜುನನ ಸಾನ್ನಿಧ್ಯಕ್ಕೆ ಯಾಕೆ ಹೋದ್ಲು? ಇವಕ್ಕೆ ಉತ್ತರ ಕೊಡುವಂತಂದ್ರೆ ಎಡಬಡಿಸ್ತಾರೆ ಇವರು. ಆದ್ದರಿಂದ ನಮ್ಮ ಶರಣರು ಬಸವಣ್ಣವರು ಎಂದೂ ಸ್ಥಾವರ ಲಿಂಗಗಳನ್ನು ವಿರೋಧಿಸಿದವರು ಅಲ್ಲ. ಆದ್ದರಿಂದ ನಾವು ಇದನ್ನು ಅವ್ರು ಹೇಳುವಂತೆ ಯಾವುದೇ ಬಸವಣ್ಣವರು ವಚನ